ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಓಕೆ, ಸಾಲ ಮನ್ನಾ ವಿಚಾರವಾಗಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳ ಕುರಿತಾಗಿ ಸುಮಲತಾ ಈಗ ಪ್ರಸ್ತಾಪ ಮಾಡಿದ್ದಾರೆ. ಸಂಬಳ ಕೊಡೋದಕ್ಕೆ ಹಣ ಇಲ್ಲದೆ ಇದ್ರೂ ಕೂಡ ರೈತರ ಸಾಲ ಮನ್ನಾಕ್ಕೆ ಮುಂದಾಗಿತ್ತಾ? ಇದು ಸುಳ್ಳು ಆಶ್ವಾಸನೆ ಆಗುತ್ತೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ನೌಕರರಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ದುಡ್ಡೇ ಇರಲಿಲ್ವಾ? ಹಾಗಿದ್ರೆ ಆರ್ಥಿಕ ಸಂಕಷ್ಟದ ಮಧ್ಯೆ ರೈತರ ಸಾಲ ಮನ್ನಾವನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಬಿಟ್ರ? ರೈತರ ಸಾಲ ಮನ್ನಾ ಮಾಡುವುದು ರಾಜ್ಯ ಹಣಕಾಸು ಕಾರ್ಯದರ್ಶಿಗೆ ಇಷ್ಟ ಇರಲಿಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಹುಟ್ಟು ಹಾಕಿರೋದು ಈಗ ಸುಮಲತಾ ಅವರು. ರೈತರ ಸಾಲ ಮನ್ನಾ ಸೀಕ್ರೆಟ್ ಅನ್ನ ಅಂಬರೀಶ್ ಅವರ ಬಳಿ ಮಾತನಾಡಿದ್ರು ಫೈನಾನ್ಸ್ ಸೆಕ್ರೆಟರಿ. ಅದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಆ ಆಧಾರದ ಮೇಲೆ ಮಾತನಾಡ್ತಾ ಇದ್ದೀನಿ. ಅಂಬರೀಶ್ ಜೊತೆ ಮಾತನಾಡ್ತಿದ್ದಾಗ ಒಂದು ಮಾತನ್ನ ಅವರು ಹೇಳಿದ್ರು ಅಂತ ಹೇಳ್ತಾರೆ. ನಿಮ್ಮ ಸ್ನೇಹಿತನಿಗೆ ಹೇಳಿ ರೈತರ ಸಾಲ ಮನ್ನಾ ಮಾಡಲು ಸಾಧ್ಯ ಇಲ್ಲ ಅನ್ನೋದನ್ನ ಅಂಬರೀಶ್ ಬಳಿ ಹೇಳ್ಕೊಂಡಿದ್ರು. ಸಂಬಳ ಕೊಡೋಕೆ ಹಣ ಇಲ್ಲ, ಸಾಲ ತೀರ್ಸೋಕೆ ಹಣ ಎಲ್ಲಿಂದ ತರ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಫಿನಾನ್ಸ್ ಸೆಕ್ರೆಟರಿ ಅಂಬರೀಶ್ ಬಳಿ ಹೇಳ್ಕೊಂಡಿದ್ರು ಅನ್ನೋ ವಿಷಯವನ್ನ ಸುಮಲತಾ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ರೈತರ ಸಾಲ ಮನ್ನಾ ಸೀಕ್ರೆಟ್ ವಿಷಯವನ್ನ ಸುಮಲತಾ ಹೊರಕ್ಕೆ ಹಾಕಿದ್ದಾರೆ. ನೌಕರರಿಗೆ ಸಂಬಳ ಕೊಡಲು ಸರ್ಕಾರದ ಬಳಿ ದುಡ್ಡೇ ಇರಲಿಲ್ವಾ? ಹಾಗಿದ್ರೆ ಈ ಪ್ರಶ್ನೆ ಯಾಕೆ ಹುಟ್ಟುಹಾಕಿದೆ ಅನ್ನುವಂಥದ್ದು. ಆರ್ಥಿಕ ಸಂಕಷ್ಟದ ಮಧ್ಯೆಯೇ ರೈತರ ಸಾಲ ಮಾಡಿದ್ರ ಮುಖ್ಯಮಂತ್ರಿಗಳು. ಹಣಕಾಸು ಸೆಕ್ರೆಟರಿಯೇ ಬಂದು ಅಂಬರೀಶ್ ಬಳಿ ಈ ವಿಷಯವಾಗಿ ಹೇಳ್ಕೊಂಡಿದ್ರಂತೆ. ರೈತರ ಸಾಲ ಮನ್ನಾ ಮಾಡೋದು ರಾಜ್ಯ ಹಣಕಾಸು ಕಾರ್ಯದರ್ಶಿಗೆ ಇಷ್ಟ ಇರಲಿಲ್ವಾ? ಈ ಬಗ್ಗೆ ಸುಮಲತಾ ಏನ್ ಹೇಳಿದ್ರು, ಬನ್ನಿ ಕೇಳೋಣ. ಬಂದು 10 ತಿಂಗಳಾಯ್ತು. ನೀವು ಬರೀ ಮಂಡ್ಯದ ಸಿಎಂ ಅಲ್ಲ, ನೀವು ರಾಜ್ಯಕ್ಕೆ ಸಿಎಂ. ನೀವು ಬರೀ 10 ತಿಂಗಳಲ್ಲಿ ಏನೇನ್ ಮಾಡ್ಕೊಂಡು ಬಂದ್ರ ಅದನ್ನ ಬಗ್ಗೆ ಮಾತಾಡಿ. ನೀವು ಸಿಎಂ ಆದ ತಕ್ಷಣ ಈ ಒಂದು ಅನುದಾನವನ್ನು ನೀವು ಅನೌನ್ಸ್ ಮಾಡಿದ್ರೆ ಈ ಕ್ವಶನ್ ಬರ್ತಿರ್ಲಿಲ್ಲ. ಆದ್ರೆ ಯಾವಾಗ ನಿಮ್ಮ ಮಗನನ್ನ ನೀವು ಚುನಾವಣೆಗೆ ನಿಲ್ಲಿಸ್ಬಿಟ್ಟು ನಾನು ಈ 5,000 ಕೋಟಿ ನಾನು ಅಂತ ಮಾತಾಡೋದು, ದಟ್ ಲುಕ್ಸ್ ಲೈಕ್ ಅನ್ ಎಲೆಕ್ಷನ್ ಗಿಮಿಕ್ ಅಲ್ವಾ? ಇದು ನ್ಯಾಚುರಲಿ ಬರುವಂತ ಕ್ವಶನ್. ಇದು ನಾನ್ ಮಾತ್ರ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಮಂಡ್ಯದಲ್ಲಿ ಪ್ರತಿಯೊಬ್ಬರು ಕೇಳೋ ಒಂದು ಕ್ವಶನ್ ಇದು. ಅವರೇನು ಮೋಸ ಹೋಗ್ತಿಲ್ಲ ಇದರಿಂದ, ಬಿಕಾಸ್ ದೇ ಆರ್ ರಿಯಲಿ ಸಫರಿಂಗ್. ಈಗ ನಾನು ಅಲ್ಲಿ ಹೋದಾಗ ಅವ್ರು ಕೇಳ್ತಾರೆ, ಅವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ನಾನು ಕೇಳ್ತೀನಿ ಅವ್ರನ್ನ, ನನಗೆ ಗೊತ್ತಿಲ್ಲ ಮಾಡಿದಾರಪ್ಪ ನೀವೇ. ನಮ್ಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ನಮ್ಮ ಹತ್ರ ದುಡ್ಡು ಸಾಲ್ತಾ ಇಲ್ಲ. ರೈತರ ಸಾಲ ಮನ್ನಾ ನಾವು ಎಲ್ಲಿಂದ ಮಾಡ್ತೀವಿ? ಇದು ಬರೆಯೋದು ಸುಳ್ಳು ಭರವಸೆ ಆಗತ್ತೆ. ನಿಮ್ಮ ಸ್ನೇಹಿತ ಅವರು ಅವ್ರಿಗೆ ಹೇಳಿ ಇಂಥ ವಿಚಾರಕ್ಕೆ ಅವರು ಮಾಡಬಾರದು, ನಮ್ಮಿಂದ ಅದು ಆಗಲ್ಲ ಅನ್ನೋ ಒಂದು ಮಾತನ್ನ ಹೇಳಿ ಅನ್ನೊಂದು ಮಾತು ಐ ವಾಸ್ ವಿಟ್ನೆಸ್ ಟು ದಿಸ್ ಅವ್ರು ಕೊಟ್ಟಿದ್ದಾರೆ. ಸೊ ಗೊತ್ತಿದ್ದು ಮಾಡಿರೋದು ಅಂದ್ರೆ ಅದು ಮೋಸದ ಕೆಲಸ ಅಂತ ನನ್ನ ಅನಿಸಿಕೆ. ಇದನ್ನ ನಾನು ಎಲ್ಲೂ ಓಪನ್ ಆಗಿ ಹೇಳಕ್ ಹೋಗಲ್ಲ. ಅಲ್ಲಿ ಯಾರೋ ಕೇಳಿದ್ರಲ್ಲ ಇದು ರಾಜಕೀಯ ದ್ವಂದ್ವನ ಏನು ಅಂತ. ನಮಗೆ ಒಂದಷ್ಟು ಹಾರ್ಸಸ್ ಮೌತ್ ಇಂದಾನೇ ನಮ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಬೀಯಿಂಗ್ ಅಂಬರೀಶಸ್ ವೈಫ್, ಅವರು ಒಂದಷ್ಟು ಪೊಲಿಟಿಕಲ್ ನೆಟ್ವರ್ಕ್ಸ್ ಇರೋದ್ರಿಂದ ಕೆಲವೊಂದು ವಿಷಯಗಳನ್ನ ನಾವು ಹೇಳಕ್ ಆಗಲ್ಲ ಓಪನ್ ಆಗಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಬ್ರಿಂಗ್ ಎನಿಬಡಿ ಆ ಟ್ರಬಲ್ ಅಲ್ಲಿ ಇರೋಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ದೇ ಆರ್ ಆಲ್ ಸ್ಟಿಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ. ಅವ್ರನ್ನ ಯಾವ ರೀತಿ ತೊಂದರೆ ಕೊಡೋಕೆ ನನ್ಗೆ ಇಷ್ಟ ಇಲ್ಲ. ಮಂಡ್ಯದಲ್ಲಿ ಜೆಡಿಎಸ್ ನಿಂದಾಗಿ